ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಎಜುಕೇಶನ್ ಫಾರ್ ಬಿಸ್ನೆಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನೋಡಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ರೆಸ್ಟೋರೆಂಟ್ ಅನ್ನ ಯಾವ ರೀತಿ ಸ್ವಿಗ್ಗಿ ಜೊತೆ ಟೈ ಅಪ್ ಮಾಡೋದು ಅಥವಾ ನಿಮ್ಮ ರೆಸ್ಟೋರೆಂಟ್ ಅನ್ನ ಸ್ವಿಗ್ಗಿ ಜೊತೆ ಯಾವ ರೀತಿ ಯಾಡ್ ಮಾಡೋದು ಅನ್ನೋದರ ಬಗ್ಗೆ ಈ ವಿಡಿಯೋ ಇರ್ತದೆ. ಎಲ್ಲರೂ ಕೂಡ ನಿಮ್ಮ ರೆಸ್ಟೋರೆಂಟ್ ಅನ್ನ ಸ್ವಿಗ್ಗಿ ಜೊತೆ ಟೈ ಅಪ್ ಮಾಡಿಬಿಟ್ಟು ಆರ್ಡರ್ಸ್ ಗಳನ್ನ ಡೆಲಿವರಿ ಮಾಡಬೇಕು ಅನ್ಕೊಂಡಿದ್ದೀರಾ ಬಹಳಷ್ಟು ಜನ. ಹಾಗಾದ್ರೆ ಈ ಸ್ವಿಗ್ಗಿ ಜೊತೆ ಟೈ ಅಪ್ ಆಗೋದ್ ಸಲುವಾಗಿ ನಿಮ್ಮ ರೆಸ್ಟೋರೆಂಟ್ಗೆ ಯಾವ ಯಾವ ಡಾಕ್ಯುಮೆಂಟ್ಸ್ ಗಳು ಬೇಕಾಗಬಹುದು ಅನ್ನೋದ್ರ ಬಗ್ಗೆ ಆಲ್ರೆಡಿ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಯಾರು ನೋಡಿಲ್ಲ ನೋಡ್ತಾ ಬನ್ನಿ. ಈ ಡಿಸ್ಕ್ರಿಪ್ಷನ್ ಅಲ್ಲಿ ಆ ವಿಡಿಯೋ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಫಾರ್ ಎಕ್ಸಾಂಪಲ್ ಅಲ್ಲಿ ನೋಡ್ರಿ, ಫುಡ್ ಲೈಸೆನ್ಸ್ ಬೇಕಾಗಿರ್ತದೆ, ಇಲ್ಲೇ ಮಾಹಿತಿ ಇದೆ. ಫುಡ್ ಲೈಸೆನ್ಸ್ ಬೇಕಾಗ್ತದೆ, ಮತ್ತೆ ಅದ್ರ ಜೊತೆ ರೆಸ್ಟೋರೆಂಟ್ ಮೆನು ಬೇಕಾಗ್ತದೆ, ಬ್ಯಾಂಕ್ ಡೀಟೇಲ್ಸ್ ಬೇಕಾಗ್ತದೆ, GST ಇದ್ರೆ ಬೇಕಾಗ್ತದೆ, GST ಇದ್ದಿಲ್ಲ ಪರವಾಗಿಲ್ಲ. ಅದ್ರ ಜೊತೆಗೆ ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಬೇಕಾಗ್ತದೆ. ಮತ್ತೆ ಇದೇ ರೀತಿ ಇನ್ನಿತರ ಡಾಕ್ಯುಮೆಂಟ್ಸ್ ಗಳು ಬೇಕಾಗ್ತವೆ. ಅಲ್ಲಿ ನಾನು ನೀಟಾಗಿ ಯಾವ ಯಾವ ಡಾಕ್ಯುಮೆಂಟ್ಸ್ ಬೇಕಾಗ್ತವೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋನ ನೋಡ್ತಾ ಬನ್ನಿ. ಇಲ್ಲ ಅಂದ್ರೆ ನಿಮ್ಗೆ ಇಲ್ಲಿ ಮುಂದೆ ನೀವು ಅರ್ಧ ಸ್ಟೆಪ್ ಮುಗಿದ್ಮೇಲೆ ಸ್ಟಾಪ್ ಆಗ್ಬೇಕಾಗ್ತದೆ. ಓಕೆ, ಅದೇ ರೀತಿ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿರೋರು, ಸಬ್ಸ್ಕ್ರೈಬ್ ಆಗ್ಲಾರ್ದವರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನು ನೋಡ್ತಾ ಬನ್ನಿ. ನಿಮಗೆ ಬಿಸ್ನೆಸ್ಗೆ ಸಂಬಂಧಪಟ್ಟಂತಹ ನಿಮ್ಮ ಬಿಸ್ನೆಸ್ ನ ಇಂಪ್ರೂವ್ ಮಾಡುವಂತಹ ವಿಡಿಯೋಸ್ ಗಳನ್ನೇ ಮಾಡ್ತಾ ಇರ್ತೀನಿ. ಸೊ ಹೀಗಾಗಿ ನಿಮಗೆ ಇದರಿಂದ ಬಹಳಷ್ಟು ಲಾಭ ಇದೆ. ಸೊ ಹೀಗಾಗಿ ಎಲ್ಲರೂ ಕೂಡ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಟ್ಟು ವಿಡಿಯೋಸ್ ಗಳನ್ನ ನೋಡ್ತಾ ಬನ್ನಿ. ಹಾಗಾದ್ರೆ ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಫಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು, ನೀವು ನಿಮ್ಮ ರೆಸ್ಟೋರೆಂಟ್ ಅನ್ನ ಸ್ವಿಗ್ಗಿ ಜೊತೆ ಟೈ ಅಪ್ ಮಾಡ್ಬೇಕು ಅಂದ್ರೆ ಮೊದಲನೇದಾಗಿ ಈ ರೀತಿ ಫೇಸ್ ಓಪನ್ ಆಗ್ತದೆ. ಈ ಫೇಸ್ ಅಲ್ಲಿ ಇದು ಡೈರೆಕ್ಟ್ ಆಗಿ ನಿಮ್ಗೆ ಈ ಫೇಸ್ ಓಪನ್ ಆಗ್ಬೇಕಂದ್ರೆ ನಾನು ಏನ್ ಮಾಡ್ತೀನಿ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಈ ವೆಬ್ಸೈಟ್ ಲಿಂಕ್ ಅನ್ನ ಕೊಡ್ತೀನಿ. ನೀವಿಲ್ಲಾದ್ರೆ ಈ ರೀತಿ ಇಲ್ಲಿ ಸರ್ಚ್ ಮಾಡಬಹುದು. ಪಾರ್ಟ್ನರ್, ಇಲ್ಲಿ ನೋಡಿ, partner.swiggy.com ಡಾಟ್ ಲಾಗಿನ್ ಅಂತ ಇದೆಯಲ್ಲ, ಇಲ್ಲಿ ನೀವು ಡೈರೆಕ್ಟ್ ಆಗಿ ಈ ರೀತಿ ಸರ್ಚ್ ಮಾಡಬಹುದು. ಅಯ್ಯೋ, ಈ ರೀತಿ ಸರ್ಚ್ ಮಾಡಬಹುದು. ಓಕೆ, ಒಂದು ನಿಮಿಷ. ಇಲ್ಲಾದ್ರೆ ನಿಮಗೆ ಡೈರೆಕ್ಟ್ ಆಗಿ ಸ್ವಿಗ್ಗಿ ರೆಸ್ಟೋರೆಂಟ್ ಅನ್ನ ಸರ್ಚ್ ಮಾಡಿ ಇಲ್ಲಿ ಫಸ್ಟ್ ಯಾವ್ದು ಬರ್ತದೆ ಇದ್ರ ಮೇಲೆ ಸರ್ಚ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ರೀತಿ ಫೇಸ್ ಓಪನ್ ಆಗ್ತದೆ. ಇಲ್ಲಿ ಎಂಟರ್ ರೆಸ್ಟೋರೆಂಟ್ ID ಅಥವಾ ಮೊಬೈಲ್ ನಂಬರ್ ಅಂತ ಇದೆ. ನಿಮಗೆ ಫಸ್ಟ್ ಟೈಮ್ ರಿಜಿಸ್ಟರ್ ಆಗ್ತಾ ಇರೋದ್ರಿಂದ ನಿಮಗೆ ರೆಸ್ಟೋರೆಂಟ್ ID ಗೊತ್ತಿರಲ್ಲ. ಸೊ ಹೀಗಾಗಿ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅನ್ನ ಎಂಟ್ರಿ ಮಾಡಿ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ನ ಎಂಟ್ರಿ ಮಾಡಬೇಕು. ಓಕೆ, ನಿಮ್ಮ ಮೊಬೈಲ್ ನಂಬರ್ ನ ಎಂಟ್ರಿ ಮಾಡಿಬಿಟ್ಟು ಕಂಟಿನ್ಯೂ ಕೊಟ್ಟಾಗ OTP ಬರ್ತದೆ. OTP ಬರ್ತದೆ. OTP ಬಂದ್ಮೇಲೆ ಇಲ್ಲಿ ನೋಡಿ ಮೊಬೈಲ್ ನಂಬರ್ ನ ಎಂಟ್ರಿ ಮಾಡ್ತೀನಿ ನಾನು. 9164711717. ಓಕೆ, ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಈ ನಂಬರ್ಗೆ ನೀವು ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಬಹುದು. ಓಕೆ, ಫೋನ್ ಬರಲ್ಲ, ಈ ನಂಬರ್ಗೆ ನೀವು ಮೆಸೇಜ್ ಮಾಡಬಹುದು. ಇಲ್ಲಿ ಈ ರೀತಿ ಸೆಂಡ್ ಮಾಡೋ OTP ಬರ್ತದೆ. OTP ಬಂದ್ಮೇಲೆ ನಿಮಗೆ ನೆಕ್ಸ್ಟ್ ಸ್ಟೆಪ್ ಓಪನ್ ಆಗ್ತದೆ. ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಈ ರೀತಿ ಓಪನ್ ಆಗ್ತದೆ. ಈ ರೀತಿ ಓಪನ್ ಆದಾಗ ನೀವೇನಿಲ್ ಮಾಡಬೇಕು, ಇಲ್ಲಂದ್ರೆ ನಿಮ್ಮ ಬೇಸಿಕ್ ಡೀಟೇಲ್ಸ್ ಅನ್ನ ಆ್ಯಡ್ ಮಾಡಬೇಕು. ಫಸ್ಟ್ ಆಫ್ ಆಲ್ ಬೇಸಿಕ್ ಡೀಟೇಲ್ಸ್ ನಾನು ಇಲ್ಲಿ ಆಲ್ರೆಡಿ ಆ್ಯಡ್ ಮಾಡಿದ್ದೀನಿ. ಅಂದ್ರೆ ಓನರ್ಸ್ ಫುಲ್ ನೇಮ್ ಅಂತ ಇದೆ. ಓನರ್ ಫುಲ್ ನೇಮ್ ಬಂದ್ಬಿಟ್ಟು ನಾನು ಸಚಿನ್ ಬಿರಾದರ್ ಅಂತ ಕೊಟ್ಟಿದ್ದೀನಿ. ನೀವು ಇಲ್ಲಿ ನಿಮ್ಮ ಹೆಸರನ್ನ ಹಾಕೊಳ್ಳಿ. ನಿಮ್ಮ ಫುಲ್ ನೇಮ್ ಅನ್ನ, ಓನರ್ ಯಾರು ಇರ್ತಾರೆ ಅವರ ಫುಲ್ ನೇಮ್ ಅನ್ನ ಇಲ್ಲಿ ಆ್ಯಡ್ ಮಾಡಬೇಕು. ಇನ್ನ ರೆಸ್ಟೋರೆಂಟ್ ನೇಮ್ ಅಂತ ಇದೆ. ನಾನು ಜಸ್ಟ್ ಫಾರ್ ನಿಮ್ಗೆ ತಿಳಿಸೋ ಸಲುವಾಗಿ ಇಲ್ಲಿ ನಾನು ಉಡುಪಿ ಹೋಟೆಲ್ ಅಂತ ಕೊಟ್ಟಿದ್ದೆ, ಬಟ್ ಅಲ್ಲಿ ಚೇಂಜ್ ಆಗಿದೆ, ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ಉಡುಪಿ ಹೋಟೆಲ್ ಅಂತ ರೆಸ್ಟೋರೆಂಟ್ ನೇಮ್ ಕೊಟ್ಟಿದ್ದೀನಿ. ನಿಮ್ಮ ರೆಸ್ಟೋರೆಂಟ್ ನೇಮ್ ಅನ್ನ ನೀವು ಅಲ್ಲಿ ಆ್ಯಡ್ ಮಾಡಬೇಕಾಗ್ತದೆ. ನೋಡ್ರಿ, ನಿಮ್ಗೆ ಏನಾದ್ರೂ ಸ್ಟೆಪ್ಗಳು ಇಲ್ಲಿ 4 ರೀತಿಯ ಸ್ಟೆಪ್ಗಳದಾವ. ಫಸ್ಟ್ ಸ್ಟೆಪ್ ನಲ್ಲಿ ರೆಸ್ಟೋರೆಂಟ್ ಇನ್ಫಾರ್ಮೇಶನ್ ಅಂತ ಇದೆ. ಇಲ್ಲಿ ಏನೇನ್ ಕೇಳ್ತಾರೆ ಅಂದ್ರೆ ಲೊಕೇಶನ್ ಕೇಳ್ತಾರೆ, ಓನರ್ ಡೀಟೇಲ್ಸ್ ಕೇಳ್ತಾರೆ, ಮತ್ತೆ ಓಪನ್ ಕ್ಲೋಸ್ ಟೈಮಿಂಗ್ ಕೇಳ್ತಾರೆ ಫಸ್ಟ್ ಸ್ಟೆಪ್ ಅಲ್ಲಿ. ಸೆಕೆಂಡ್ ಸ್ಟೆಪ್ ಅಲ್ಲಿ ರೆಸ್ಟೋರೆಂಟ್ ಡಾಕ್ಯುಮೆಂಟ್ಸ್ ಅನ್ನ ಕೇಳ್ತಾರೆ. ಅಂದ್ರೆ ಫುಡ್ ಲೈಸೆನ್ಸು ಮತ್ತೆ ಪ್ಯಾನ್ ಕಾರ್ಡು ಈ ರೀತಿ ಕೇಳ್ತಾರೆ. ಮತ್ತೆ ಮೆನು ಸೆಟಪ್, ಥರ್ಡ್ ಸ್ಟೆಪ್ ಅಲ್ಲಿ ಮೆನು ಸೆಟಪ್ ಇರ್ತದೆ. ಮೆನು ಸೆಟಪ್ ಯಾವ ರೀತಿ ಮಾಡ್ಬೇಕು ಅನ್ನೋದು ಕೂಡ ನಾನು ಹೇಳ್ತೀನಿ. ಇನ್ ಲಾಸ್ಟ್ ಅಲ್ಲಿ ಪಾರ್ಟ್ನರ್ ಕಾಂಟ್ಯಾಕ್ಟ್ ಅಂತ ಇರ್ತದೆ. ಲಾಸ್ಟ್ ಸ್ಟೆಪ್ ನೀವೇನ್ ಮಾಡ್ಬೇಕಾಗಿಲ್ಲ, ಅವರೇ ಮಾಡ್ತಾರೆ. 4ನೇ ಸ್ಟೆಪ್ ಅನ್ನ, 3 ಸ್ಟೆಪ್ ಅನ್ನ ನೀವು ಕಂಪ್ಲೀಟ್ ಆಗಿ ಕ್ಲಿಯರ್ ಮಾಡ್ತಾ ಹೋಗಿ 4th ಸ್ಟೆಪ್ ಅನ್ನ ಅವ್ರು ಕ್ಲಿಯರ್ ಮಾಡ್ತಾರೆ. ಓಕೆ, ಇಲ್ಲಿ ನೋಡಿ ಅಡ್ರೆಸ್ ಕೇಳಿದಾರೆ. ಇಲ್ಲಿ ನಾನು ಅಡ್ರೆಸ್ ಅನ್ನ ಹಾಕಿದ್ದೀನಿ. ಯಾವ್ದು ನನಗೆ ಅಡ್ರೆಸ್ ಅನ್ನ ಹಾಕಿದ್ದೀನಿ. ನೀವು ನಿಮ್ಮ ಫುಡ್ ಲೈಸೆನ್ಸ್ ಅಲ್ಲಿರೋ ಅಡ್ರೆಸ್ ಅನ್ನೇ ನೀವು ಇಲ್ಲಿ ಆಡ್ ಮಾಡಬೇಕು. ಓಕೆ, ಫುಡ್ ಲೈಸೆನ್ಸ್ ಅಲ್ಲಿರೋ ಅಡ್ರೆಸ್ ಅನ್ನ ಆಡ್ ಮಾಡಬೇಕು. ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಕೆಳಗಡೆ ಓನರ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂತ ಇದೆಯಲ್ಲ, ಇಲ್ಲಿ ನಾನು ನಮ್ಮ ಜಿಮೇಲ್ ID ಅನ್ನು ಹಾಕಿದ್ದೀನಿ. ನೀವು ಇಲ್ಲಿ ನಿಮ್ಮ ಇಮೇಲ್ ID ಅನ್ನು ಹಾಕಿ, ಜಿಮೇಲ್ ಇಮೇಲ್ ID ಅನ್ನು ಹಾಕಿ. ನೆಕ್ಸ್ಟ್ ಇಲ್ಲಿ ಮೊಬೈಲ್ ನಂಬರ್ ಕೇಳಿದಾರೆ. ನೀವು ಇಲ್ಲಿ ಮೊಬೈಲ್ ನಂಬರ್, ನಿಮ್ಮ ಮೊಬೈಲ್ ನಂಬರ್ ನ ಎಂಟ್ರಿ ಮಾಡ್ಬೇಕಾಗ್ತದ. ಎಂಟ್ರಿ ಮಾಡ್ಬಿಟ್ಟು ಇಲ್ಲಿ ಸೇಮ್, ಇಲ್ಲಿ ವಾಟ್ಸ್ಆಪ್ ನಂಬರ್ ಸೇಮ್ ಇದ್ರೆ ನೀವು ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ವರ್ಕಿಂಗ್ ಡೇಸ್ ಅಂತ ಇದೆ.
ನಾನಿಲ್ಲಿ ಸೆಲೆಕ್ಟ್ ಆಲ್ ಅಂತ ಕೊಟ್ಟಿದ್ದೀನಿ. ಯಾಕಂದ್ರೆ ನಮ್ಮ ಹೋಟೆಲ್ಲು, ನಮ್ಮ ರೆಸ್ಟೋರೆಂಟು ವಾರದ 7 ದಿನಗಳು ಕೂಡ ಆನ್ ಅಲ್ಲಿ ಇರ್ತದೆ. ಹೀಗಾಗಿ ನಾನು ಏನ್ ಮಾಡಿದ್ದೀನಿ, ವರ್ಕಿಂಗ್ ಡೇಸ್ ಅಂತ ಕೊಟ್ಟಿದ್ದೀನಿ. ನಿಮ್ಮ ಹೋಟೆಲ್ ಏನಾದರೂ ಸಂಡೇ ಕ್ಲೋಸ್ ಇದ್ರೆ ನೀವು ಸಂಡೇ ಮೇಲೆ ಕ್ಲಿಕ್ ಮಾಡ್ಬೋದು. ಓಕೆ, ಸಂಡೇ ಬೇಡ ಅಂತ ಹೇಳ್ಬೋದು. ಇಲ್ಲ ಸ್ಯಾಟರ್ಡೆ ಕ್ಲೋಸ್ ಇದ್ರೆ ಸ್ಯಾಟರ್ಡೆ ಮೇಲೆ ಕ್ಲಿಕ್ ಮಾಡಿ. ಇಲ್ಲ ನಿಮ್ಮ ಹೋಟೆಲ್ ಕೂಡ 7 ದಿನ, ವಾರದ 7 ದಿನ ಕೂಡ ಓಪನ್ ಇರ್ತದೆ ಅಂದ್ರೆ ವರ್ಕಿಂಗ್ ಡೇಸ್ ಮೇಲೆ ಎಲ್ಲದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಅದ್ರ ಕೆಳಗಡೆ ಇಲ್ಲಿ ಕೆಳಗಡೆ ಟೈಮಿಂಗ್ ಅಂತ ಇದೆ, ಓಪನಿಂಗ್ ಮತ್ತೆ ಕ್ಲೋಸಿಂಗ್ ಟೈಮಿಂಗ್ ಅಂತ ಇದೆ. ನೀವೇನೇನು ಮಾಡ್ಬೇಕಂದ್ರೆ ನಿಮ್ಮ ಹೋಟೆಲ್ ಎಷ್ಟಕ್ಕೆ ಓಪನ್ ಆಗ್ತದೆ, ಬೆಳಿಗ್ಗೆ 7 ಗಂಟೆಗೆ ಓಪನ್ ಆದರೆ ನೀವು 7 ಗಂಟೆ ಹಾಕೊಳ್ಳಿ. ಅಥವಾ ಬೇರೆ ಯಾವ ಟೈಮಲ್ಲಿ ನಿಮ್ಮ ಹೋಟೆಲ್ ಓಪನ್ ಆಗ್ತದೋ ಆ ಟೈಮಲ್ಲಿ ಓಪನ್. ಈ ಕಡೆ ಕ್ಲೋಸಿಂಗ್ ಟೈಮು ರಾತ್ರಿ 11 ಗಂಟೆಗೆ ನಮ್ಗೆ ಕ್ಲೋಸ್ ಆಗ್ತದೆ, ನಾನು 11 ಗಂಟೆ ಕ್ಲೋಸ್ ಅಂತ ಹಾಕಿದ್ದೀನಿ. ಓಕೆ, ಇಷ್ಟು ಮಾಡಿಬಿಟ್ಟು ನೆಕ್ಸ್ಟ್ ಇಲ್ಲಿ ಕೆಳಗಡೆ ಪ್ರೊಸೀಡ್ ಅಂತ ಇದೆಯಲ್ಲ, ಇಲ್ಲಿ ನಿಮಗೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕಾಗ್ತದೆ. ನೀವು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ನೆಕ್ಸ್ಟ್ ಸ್ಟೆಪ್ ಯಾವ ರೀತಿ ಓಪನ್ ಆಗ್ತದೆ ಅಂತ ಕೇಳಿದ್ರು. ಮೂರನೇ ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಇಲ್ಲಿ ರೆಸ್ಟೋರೆಂಟ್, ಇದು ಎರಡನೇ ಸ್ಟೆಪ್ ಬರ್ತದೆ. ರೆಸ್ಟೋರೆಂಟ್ ಡಾಕ್ಯುಮೆಂಟ್ಸ್ ಅನ್ನ ಆ್ಯಡ್ ಮಾಡಬೇಕಾಗ್ತದೆ. ಇಲ್ಲಿ ಸ್ವಲ್ಪ ನಾನು ಡಾಕ್ಯುಮೆಂಟ್ಸ್ ಬಂದಲ್ಲಿ ನಾನು ಇದನ್ನ ಹೈಡ್ ಮಾಡಬೇಕಾಗ್ತದೆ. ಓಕೆ, ಗೊತ್ತಿರಲಿ. ಇಲ್ಲಿ ನೋಡಿ, ಎರಡನೇದಲ್ಲಿ ಏನು ಕೇಳ್ತದೆ ಅಂದ್ರೆ ನಿಮ್ಮ ಕೆಟಗರಿ ಕೇಳ್ತದೆ. ನಿಮ್ಮ ಕೆಟಗರಿ ಯಾವ ರೀತಿ ಇರ್ತದೆ ಅಂದ್ರೆ ಇಲ್ಲಿ ನೀವು ಕೆಟಗರಿಗಳನ್ನ ನೀವು ನೋಡ್ಬೋದು. ಇಲ್ಲಿ ಕೆಟಗರಿ 1, ಕೆಟಗರಿ 2, ಕೆಟಗರಿ 3 ಅಂತ ಇದೆ. ನನ್ನ ರೆಸ್ಟೋರೆಂಟ್ ಬರೋದು ಕೆಟಗರಿ 1 ಅಲ್ಲಿ ಬರ್ತದೆ. ನೀವು ಇದನ್ನ ಓದ್ಕೊಂಡು ನಿಮ್ಮ ಕೆಟಗರಿ ಯಾವ್ದು ಬರ್ತದೆ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದ್ರೆ ನಾನು ರೆಸ್ಟೋರೆಂಟ್ ಅಲ್ಲಿ ನಾನು ಫ್ರೆಶ್ ಫುಡ್ ಅನ್ನ ಪ್ರಿಪೇರ್ ಮಾಡ್ತೀನಿ, ಯಾವುದೇ ಪ್ಯಾಕೇಜ್ ಐಟಮ್ ಅನ್ನ ಸೆಲ್ ಮಾಡೋದಿಲ್ಲ ಅಂತ ಇದೆ. ಅದಕ್ಕೆ ನಾನು ಸೆಲೆಕ್ಟ್ 1 ಅನ್ನ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಪ್ಯಾನ್ ಕಾರ್ಡ್, ಓನರ್ದು ಪ್ಯಾನ್ ಕಾರ್ಡ್ ನಂಬರ್ ಹಾಕ್ಬೇಕಾಗ್ತದೆ. ಓನರ್ ಪ್ಯಾನ್ ಕಾರ್ಡ್ ನಂಬರ್ ಅನ್ನ ಇಲ್ಲಿ ನಾನು ಎಂಟ್ರಿ ಮಾಡ್ತೀನಿ. ಪ್ಯಾನ್ ಕಾರ್ಡ್ ನಂಬರ್ ಅನ್ನ ನೀವು ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್ ಅನ್ನ ಎಂಟ್ರಿ ಮಾಡ್ಕೊಳ್ಳಿ. ಓಕೆ, ಸ್ವಲ್ಪ ನಾನು ಇಲ್ಲಿ ಇವಾಗ ಹೈಡ್ ಮಾಡ್ತೀನಿ, ಯಾಕಂದ್ರೆ ಈಗಾಗಲೇ ಅಕೌಂಟ್ ನಂಬರ್ಸ್ ಇದೆಲ್ಲ ಅದಾವ. ಇಲ್ಲಿ ನಾನು ಓನರ್ ಪ್ಯಾನ್ ಕಾರ್ಡ್ ನಂಬರ್ ಅನ್ನ ಆಡ್ ಮಾಡಿದ್ಮೇಲೆ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಏನ್ ಕೇಳ್ತಾರೆ ಅಂತ ಕೇಳಿದ್ರೆ ಬ್ಯಾಂಕ್ ಡೀಟೇಲ್ಸ್ ಅನ್ನ ಕೇಳ್ತಾರೆ. ಬ್ಯಾಂಕ್ ಅಫಿಷಿಯಲ್ ಬ್ಯಾಂಕ್ ಡೀಟೇಲ್ಸ್ ಅಂತ ಇರ್ತದೆ. ನೀವು ನಿಮ್ಮ ಮೊಬೈಲ್ ಅಲ್ಲೇ ನೋಡ್ತಾ ಇದ್ದೀರಾ. ಮೇಲ್ಗಡೆ IFSC ಕೋಡ್ ಅಂತ ಕೇಳಿದಾರೆ, ನೀವು ಇಲ್ಲಿ IFSC ಕೋಡ್ ಅನ್ನು ಎಂಟ್ರಿ ಮಾಡಿ. ಕೆಳಗಡೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ನಂಬರ್ ಅಂತ ಇದೆ, ಬ್ಯಾಂಕ್ ಅಕೌಂಟ್ ನಂಬರ್ ನ ಆಡ್ ಮಾಡಿ ಅದನ್ನ ವೆರಿಫೈ ಮಾಡಿ. ವೆರಿಫೈ ಮಾಡಿದ್ಮೇಲೆ ಕೆಳಗಡೆ ಫುಡ್ FSSI ಸರ್ಟಿಫಿಕೇಟ್ ನಂಬರ್ ಅಂತ ಇದೆಯಲ್ಲ, ಅಲ್ಲಿ ನಿಮ್ಮ ಫುಡ್ ಲೈಸೆನ್ಸ್ ನಂಬರ್ ಅನ್ನು ಹಾಕ್ಬಿಟ್ಟು ಕ್ಲಿಕ್ ಹಿಯರ್ ಮೇಲೆ ಕ್ಲಿಕ್ ಮಾಡಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕು. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ನಿಮಗೆ, ಒಂದು ನಿಮಿಷ, ನಾನು ಇಲ್ಲಿ ನನ್ನ